ನಮಸ್ಕಾರ. ಇದು AP ಆಧ್ಯಾತ್ಮ ಪರಿಚಯ. ಫ್ರೆಂಡ್ಸ್, ನಾವು ಇವಾಗಿದ್ದೇವೆ ಕೋಟೆಯ ಎದುರುಗಡೆ ಇದ್ದೇವೆ. ಸೊ ಇಲ್ಲಿ ಹಿಂದೂ ಮಹಾಗಣಪತಿಯ ಗುದ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜೊತೆಗೆ ಇವಾಗ ಅಧ್ಯಕ್ಷರಿದ್ದಾರೆ. ನಮಸ್ಕಾರ. ಹಿಂದೂ ಮಹಾಗಣಪತಿ ಅಂಥೇಳಿ ಈ ಗಣೇಶೋತ್ಸವ ನಾವೇನು ಹೊಸದಾಗಿ ಪ್ರಾರಂಭ ಮಾಡಿಲ್ಲ. ಮೊದಲು ಹಿಂದೂ ಗಣೇಶೋತ್ಸವ ಹಿಂದೂಗಳ ಮನೆಯಲ್ಲಿದ್ದ. ಆಚೆ ಬರುವುದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಕಾರಣ ಏನಂದರೆ, ಇಡೀ ಸಮಾಜವನ್ನು, ಸಾಮಾನ್ಯ ಪ್ರಜೆಗಳನ್ನು, ಸಾಮಾನ್ಯ ಜನನು ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಸ್ವತಂತ್ರ ಹೋರಾಟದ ಆ ಕಿಚ್ಚಲ್ಲಿ ಅವರು ಕೂಡ ಭಾಗವಹಿಸಬೇಕು ಅನ್ನೋ ವಿಷಯ ಅಂದರೆ ನಿಟ್ಟಿನಲ್ಲಿ ಗಣೇಶೋತ್ಸವನ ಹೊರಗೆ ತಂದರು. ಮನೆಯಲ್ಲಿರ್ತಕ್ಕಂಥ ಗಣೇಶನನ್ನು ಬೀದಿಗೆ ತಂದರು. ಈ ಗಣೇಶ ನಾವು ಇಲ್ಲಿ ಹಿಂದೂ ಮಹಾಗಣಪತಿ ಕಲಬುರಗಿ ಇದನ್ನು ಕೂಡಿಸೋ ಉದ್ದೇಶ ಏನಂದರೆ, ಹಿಂದೂ ಸಮಾಜ ಏನಾಗಿದೆ, ಮೊದಲಿಂದನೂ ಸುಮಾರು ವರ್ಷಗಳಿಂದನೂ ಕೂಡ ನಾವು ಒಗ್ಗಟ್ಟಲಿಲ್ಲ. ಆ ಜಾತಿ, ಆ ಪಂಥ, ನಾ ಮೇಲು, ನಾ ಕೀಳು, ಅವು ಇದೆಲ್ಲನೂ ಭಾವನೆಯಿಂದ ಏನಾಗಿದೆ, ನಾವೆಲ್ಲ ಛಿದ್ರವಾಗಿದ್ದೇವೆ. ಹೀಗಾಗಿ ಆ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು. ಆ ಹಿಂದುತ್ವದ, ಆ ತತ್ವದ ಒಂದು ವಿಷಯಗಳನ್ನು, ಈ ಸಿದ್ಧಾಂತವನ್ನು ಪ್ರತಿಯೊಬ್ಬರಲ್ಲೂ ತಲುಪಿಸ್ಬೇಕು. ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಹಿಂದೂ ಅನ್ನುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿಸುವ ಒಂದು ಉದ್ದೇಶದಿಂದ ಈ ಹಿಂದೂ ಮಹಾಗಣಪತಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ ಕಲಬುರಗಿ. ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಗಣಪತಿ? ಇದು ಸುಮಾರು 3 ವರ್ಷದಿಂದ, ಇದು 3ನೇ ವರ್ಷದ ಗಣೇಶೋತ್ಸವ. ಕಳೆದ 2022ಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. 22ಕ್ಕೆ ನಮಗೆ ಬೆಂಬಲ ಕಮ್ಮಿ ಇತ್ತು. ಆಮೇಲೆ 23ಕ್ಕೆ ಬಂದ್ವಿ. 3ಕ್ಕೆ ಸ್ವಲ್ಪ ಹೆಚ್ಚಾಯಿತು. ಈ ವರ್ಷ ಇನ್ನೂ ಹೆಚ್ಚಾಗುವ ಭರವಸೆ ಇದೆ. ಈ ವರ್ಷ ಕಲಬುರಗಿಯಲ್ಲಿನ ನಾವು ಒಂದು ಒಳ್ಳೆ ಇತಿಹಾಸವನ್ನು ನಿರ್ಮಾಣ ಮಾಡುವ ಆಶಯ ನನಗಿದೆ. ಜೊತೆಗೆ ಅದು ವಿಶ್ವಾಸನೂ ಕೂಡ ಇದೀನಿ, ಇತಿಹಾಸ ನಿರ್ಮಾಣ ಆಗುತ್ತೆ. ಉದಾಹರಣೆ, ಇವತ್ತು ನಾವೇನು ಭೂಮಿ ಪೂಜೆ ಮಾಡಿದೆ, ಗೋಮಾತೆ ಪೂಜೆ ಮಾಡಿದ್ವಿ. ಕಳೆದ ಬಾರಿ ಹೋಲಿಸಿದ್ರೆ ನಮಗೊಂದು 10-20 ಜನ ನಾವಿದ್ವಿ ಅಷ್ಟೇ. ಆದರೆ ಈ ಬಾರಿ 100 ಜನ ಇದಕ್ಕೆ ಬೆಂಬಲ ಕೊಟ್ಟರು, 100 ಜನ ಬಂದಿದ್ದಾರೆ. ಹೀಗಾಗಿ ಈ ವರ್ಷ ನಾವು ಇತಿಹಾಸ ನಿರ್ಮಾಣ ಮಾಡ್ತೀವಿ, ಈ 3ನೇ ವರ್ಷದ ಇತಿಹಾಸ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನನಗನ್ಸುತ್ತೆ. ಅಧ್ಯಕ್ಷ, ನಾ ಕೇಳಿಪಟ್ಟಕ ನೋಡಿದ್ರೆ ನೀವು ಪರಿಸರ ಗಣಪತಿ ಕುಣಿಸುತ್ತ ನಾ ಕೇಳಿದ್ದೀನಿ. ಇವಾಗೆಲ್ಲ ಜನ ಏನಂತಾರೆ POP ಗಣಪತಿ ಅಂತಾರೆ, ಕೆಲವರು ಪರಿಸರ ಗಣಪತಿ ಅಂತಾರೆ. ಸೊ ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಎಲ್ಲ ಗಣೇಶ ಮಂಡಳಿಗೆ ನನ್ನದೊಂದು ವಿನಂತಿ ಏನಂದರೆ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ, ಗಣೇಶ ಉತ್ಸವ ಕೇವಲ ಉತ್ಸವ ಅಂತಲ್ಲ, ಯಾವುದೇ ನಮ್ಮ ಪ್ರತಿಯೊಂದು ನಡೆಯನ್ನು ಕೂಡ ಪರಿಸರ ಸ್ನೇಹಿ ನಡೆ ಆಗಿರಬೇಕು. ಈಗ ಹಿಂದೂಗಳ ಯಾವುದೇ ಹಬ್ಬ ತಗೊಳ್ಳಿ, ಯಾವುದೇ ತಗೊಳ್ಳಿ, ಯಾವುದೂ ಕೂಡ ಪರಿಸರ ಒಂದು ಅಪಾಯಕಾರಿ ಆಗಿರ್ತಕ್ಕಂಥ ಯಾವುದೋ ಹಬ್ಬಗಳಿಲ್ಲ. ಹೀಗಾಗಿ ಗಣೇಶೋತ್ಸವ ಕೂಡ ಅದೇ ರೀತಿ ಇರಬೇಕು. ಗಣೇಶನ POP ಕೊಡಿಸು, ಅದರಲ್ಲೆಲ್ಲ ಅಪಾಯಕಾರಿ ಕೆಮಿಕಲ್ ಇರ್ತವೆ, ಎಲ್ಲ ಇರ್ತವೆ. ಈಗ ನೀರಲ್ಲಿ ಹೋದಾಗ ಪ್ರಾಣಿಗಳೆಲ್ಲ ಹಾಳಾಗ್ತವೆ, ಅದೆಲ್ಲ ನೀರು ಹಾಳಾಗುತ್ತೆ, ಪ್ರಾಣಿಗಳ ಹತ್ಯೆ ಆಗುತ್ತೆ. ಹೀಗಾಗಿ ಅದು ಯಾವುದೂ ಕೂಡ ನಾವು ತಪ್ಪು ಮಾಡಬಾರ್ದು. ಪರಿಸರ ಸ್ನೇಹಿ ಗಣೇಶನ ಕೂಡಿಸ್ಬೇಕು. ನಾವು 2-3 ವರ್ಷದ ಇದ್ರೂ ಕೂಡ ಮಣ್ಣಿನ ಗಣೇಶನನ್ನು ಕೂಡಿಸ್ತಾ ಇದ್ದೀವಿ. ನಾವು ಗಣೇಶ ಮಂಡಳಿ ಕೂಡ ಅದೇ ರೀತಿ ಕೂಡಿಸ್ಬೇಕು ಅನ್ನೋದು ನನ್ನ ವಿನಂತಿ. ಹಾಗೆ ವಿಶೇಷವಂತ ಇದು ಗಣಪತಿ ಅಂದರೆ 21 ದಿವಸ ನೀವು ಗಣಪತಿ ಕುಣಿಸಿದ್ರೆ ಏನು ವಿಶೇಷ ಇರ್ತಂತ ಭಾಳ ಮಂದಿ ಕುತೂಹಲ ಇರ್ತದೆ. ಸೊ ಇವಾಗ ನೀವು ಈ ವರ್ಷ ಏನು ಪ್ಲ್ಯಾನ್ ಹಾಕೊಂಡಿದ್ದೀರ? ಈ ವರ್ಷ ನೋಡಿ, ಪ್ರತಿ ವರ್ಷವೂ ಕೂಡ ಒಂದು ರೀತಿ ಒಂದು 6-7 ಕಾರ್ಯಕ್ರಮಗಳು ವಿಶೇಷ ಇರ್ತಾವೆ ನಮ್ಮಲ್ಲಿ. ಈ ಸರಿ 7ನೇ ತಾರೀಕು ಏನು ಪ್ರತಿಷ್ಠಾಪನೆ ಇದೆ, 7ನೇ ತಾರೀಕು ಗಣೇಶೋತ್ಸವ ಪ್ರತಿಷ್ಠಾಪನೆ ಆಗುತ್ತೆ. ಅದಾದಮೇಲೆ 9ನೇ ತಾರೀಕು ಮೊದಲನೇ ಕಾರ್ಯಕ್ರಮ ನಮ್ಮದು 9ನೇ ತಾರೀಕು. 9ನೇ ತಾರೀಕು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಮಹಿಳೆಯರಿಂದ ನಮ್ಮದು ಪ್ರಾರಂಭ ಆಗುತ್ತೆ. ಅದೇ ರೀತಿ ಕೂಡ ಯಾಕಂದರೆ ನಾವು ಇಡೀ ನಮ್ಮ ಸಂಪ್ರದಾಯದಲ್ಲಿ ಮಾತೆಯರಿಗೆ ನಾವು ಅತಿಯಾದ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು ಮಹಿಳೆಯರಿಗೆ. ಹೀಗಾಗಿ ಮಾತೆಯರಿಂದನೇ ಪ್ರಾರಂಭ ಆಗಬೇಕು ಅಂತೇಳಿ ಗಣೇಶನಿಗೆ ಮಾತೆಯರಿಂದ ಮಹಾಮಂಗಳಾರತಿ ಈ ಒಂದು ಕಾರ್ಯಕ್ರಮ ಮುಖಾಂತರ ಮೊದಲನೇ ಕಾರ್ಯಕ್ರಮ ಇರುತ್ತೆ. ಅವತ್ತು ಕುಮಾರಿ ಹಾರಿಕಾ ಮಂಜುನಾಥ್ ಅವರು ನಮಗೆ ದಿಕ್ಸೂಚಿ ಭಾಷಣ ನಮ್ಮನ್ನು ಉದ್ದೇಶಿಸಿ ಮಾತನಾಡೋಕೆ ಅವತ್ತು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಯೋಧರು ಕಳೆದ ಕಾರ್ಗಿಲ್ ವಿಜಯೋತ್ಸವ ಇವತ್ತು 25ನೇ ವರ್ಷ. ಈ ವರ್ಷ ರಜತ ಮಹೋತ್ಸವದ ಪ್ರಯುಕ್ತ ಆ ಒಂದು ಸೈನಿಕರಿಗೆ ಒಂದು ಗೌರವ ಕೊಡುವ ಸಲುವಾಗಿ ಅವರೆಲ್ಲ ನಮ್ಮ ಸಲುವಾಗಿ ಹಗಲು ರಾತ್ರಿ ಅಲ್ಲಿ ಪರಿಶ್ರಮ ಪಡ್ತಾರೆ, ಅವರು ಹುತಾತ್ಮರಾಗ್ತಾರೆ. ನಾವು ಕನಿಷ್ಠ ಇಲ್ಲಿ ಕೂತು ಅವರಿಗೊಂದು ನಮನ ಕೊಡೋಣ ಉದ್ದೇಶ ಸಲುವಾಗಿ ಲಕ್ಷ ದೀಪೋತ್ಸವನ ನಾವು ಇಟ್ಕೊಂಡಿದ್ದೀವಿ ರಜತ ಮಹೋತ್ಸವದ ನೆನಪಿಗಾಗಿ. ಹೀಗಾಗಿ ಕಲಬುರಗಿ ನಗರದ ಪ್ರತಿಯೊಂದು ಮನೆಯಿಂದನೂ ದೀಪ ಹಚ್ಚೋದಕ್ಕೆ ಇಲ್ಲಿ ಲಕ್ಷ ದೀಪೋತ್ಸವ ಈ ಕಾರ್ಯಕ್ರಮಕ್ಕೆ ಬರಬೇಕು. ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಭಾರತೀಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮದು ಉದ್ದೇಶ ಇದೆ. ಲಕ್ಷ ದೀಪೋತ್ಸವ 2ನೇ ಕಾರ್ಯಕ್ರಮ ಸೆಪ್ಟೆಂಬರ್ 13ಕ್ಕೆ. ಅದಾದ ನಂತರ ಸೆಪ್ಟೆಂಬರ್ 20ನೇ ತಾರೀಕಿಗೆ ನಮಗೆಲ್ಲ ಪ್ರೇರಣೆ ಅಂದರೆ ಗಣೇಶೋತ್ಸವಗಳು. ಈಗ 40 ವರ್ಷ, 50 ವರ್ಷ, 60 ವರ್ಷಕ್ಕಿಂತಲೂ ಹೆಚ್ಚು ನಮ್ಮ ಕಲಬುರಗಿ ನಗರದಲ್ಲಿ ಗಣೇಶವನ್ನು ಕೂಡಿಸ್ತಾ ಇದ್ದಾರಪ್ಪ ಅಂದ್ರೆ ನಮ್ಮ ಧರ್ಮದ ಅವರು ದೇವತಕರು, ನಮ್ಮ ಧರ್ಮವನ್ನು ತೊಗೊಂಡು ಹೋಗ್ತಾ ಇದ್ದಾರೆ, ಪರಂಪರೆಯನ್ನು ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಅವರೆಲ್ಲ ಕಮಿಟಿಯವರು. ಹೀಗಾಗಿ ಆ ಗಣೇಶೋತ್ಸವಗಳು ಯಾರ್ಯಾರು ಕೂಡಿಸ್ತಾರೆ ಆ ಕಮಿಟಿಯವರಿಗೆ, ಆ ಮಂಡಳಿಯವರಿಗೆ ಎಲ್ಲರಿಗೂ ಕರೆಸಿ ಅವರಿಗೆ ಒಂದು ಗೌರವಪೂರ್ಣವಾದ ಒಂದು ಸನ್ಮಾನವನ್ನು ಮಾಡ್ತೀವಿ ಸೆಪ್ಟೆಂಬರ್ 20ಕ್ಕೆ. ಅವತ್ತು ಶ್ರೀಕಾಂತ್ ಶೆಟ್ಟಿ ಅವರು ಅವ್ರನ್ನ ಉದ್ದೇಶಿಸಿ ಮಾತನಾಡೋಕೆ ಬರ್ತಾ ಇದ್ದಾರೆ. ಅದಾದಮೇಲೆ 22ನೇ ತಾರೀಕು ನಮಗೆಲ್ಲ ಗೊತ್ತಿರಲಿ, ಇಡೀ ಭಾರತ ದೇಶ ಕಂಡರಿಯದ ದಿನ ಅದು, ತುರ್ತು ಪರಿಸ್ಥಿತಿ ಅಂತೇಳಿ, ಎಮರ್ಜೆನ್ಸಿ ಅಂತ ಕರಿತೀವಿ ನಾವು.
ಇಂದಿರಾ ಗಾಂಧಿಯವ್ರ ಸಮಯದಲ್ಲಿ ಹಾಕಿದ್ದು. ಆ ತುರ್ತು ಪರಿಸ್ಥಿತಿಯ ಕರಾಳತೆ ನಮಗೆಲ್ಲರಿಗೂ ಗೊತ್ತಾಗಬೇಕು, ಈ ಯುವಕರಿಗೆ ಗೊತ್ತಾಗಬೇಕು. ತುರ್ತು ಪರಿಸ್ಥಿತಿ ಅಂದರೆ ಸುಮಾರು ನಮ್ಮ ರಾಜಕಾರಣಿಗಳು ಹೇಳ್ತಾರೆ ತುರ್ತು ಪರಿಸ್ಥಿತಿ ಹಾಗೆ ಹೀಗೆ ಅಂತೇಳಿ. ನಿಜವಾದ ತುರ್ತು ಪರಿಸ್ಥಿತಿ ಹೇಗಿತ್ತು ಅನ್ನೋದು ಅದರ ಕಲ್ಪನೆಯನ್ನು ನಮ್ಮ ಯುವಕರಿಗೆ ಕೂಡಿಸ್ಬೇಕು, ಈ ಸಮಾಜಕ್ಕೆ ಹೊಸ ಸಮಾಜಕ್ಕೆ ಒತ್ತು ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ತುರ್ತು ಪರಿಸ್ಥಿತಿ ವಿಷಯದ ಮೇಲೆ ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಅದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡೋಕೆ ಅವತ್ತು ಬರ್ತಾ ಇದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ಅದಾದಮೇಲೆ 24ನೇ ತಾರೀಕು ನಂತರ ಕಾರ್ಯಕ್ರಮ 24ನೇ ತಾರೀಕು ಈ ಕಲ್ಯಾಣ ಕರ್ನಾಟಕ 1997 ಮತ್ತು ಆಗಸ್ಟ್ 15ಕ್ಕೆ ನಮಗೆಲ್ಲರಿಗೂ ಸ್ವತಂತ್ರ ಬಂತು, ತುಂಬ ಸಂತೋಷ. ಆದರೆ ಈ ಕಲ್ಯಾಣ ಕರ್ನಾಟಕ ನಮ್ಮ ಭಾಗಕ್ಕೆ ಸ್ವತಂತ್ರ ಬಂದಿರೋದು ಯಾವಾಗ ಅಂದರೆ 1 ವರ್ಷ ನಂತರ. ಅದಕ್ಕೆ ಏನು ಕಾರಣ, ಅದಕ್ಕೆ ಯಾರು ಕಾರಣ, ಅದಕ್ಕೆ ಯಾರು ಅಡ್ಡಿ ಪಡಿಸಿದ್ರು, ಅದಕ್ಕೆ ಏನೇನು ಅಡ್ಡಿಪಡಿಸ್ತಕ್ಕಂಥ ಕಾರಣ ಏನು ಅಂಥೇಳಿ ಆವತ್ತು ವಿಷಯ ಗೊತ್ತಾಗಬೇಕು. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹೋರಾಟದ ಕಥನವನ್ನು ಅವತ್ತು ಕಾರ್ಯಕ್ರಮದಲ್ಲಿ ಇರುತ್ತೆ. ಅದನ್ನು ಮಾತನಾಡೋದಕ್ಕೆ ಅದೇ ಈ ಭಾಗ್ಯನಗರದ ಅಂದರೆ ಹೈದರಾಬಾದ ಮಾಧವಿಲತಾ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡೋಕೆ ಬರ್ತಾ ಇದ್ದಾರೆ. ಅದಾದಮೇಲೆ ಕೊನೆ ಕಾರ್ಯಕ್ರಮ ವಿಸರ್ಜನೆ. ಅದಕ್ಕಿಂತ ಹಿಂದಿನ ಮುಂಚೆ ಗಣಹೋಮವನ್ನು ಮಾಡ್ತಾಯಿದ್ದೀವಿ ನಾವು. ಸೆಪ್ಟೆಂಬರ್ 26ಕ್ಕೆ ಬೆಳಗ್ಗೆ ಗಣಹೋಮ ಇರುತ್ತೆ. ಅದಾದಮೇಲೆ 27ಕ್ಕೆ ವಿಸರ್ಜನೆ, ದೊಡ್ಡ ಪ್ರಮಾಣದ ಶೋಭಾಯಾತ್ರೆಯೊಂದಿಗೆ ಲಕ್ಷಾಂತರ ಜನ ಸೇರ್ತಾರೆ. ಅವತ್ತು ಲಕ್ಷಾಂತರ ಜನಗಳ ಜೊತೆಗೆ ನಾವು ಗಣೇಶನನ್ನು ವಿಸರ್ಜನೆ ಮಾಡುವ ಕಾರ್ಯಕ್ರಮ ಮಾಡ್ತೀವಿ. ಇಷ್ಟು ಕಾರ್ಯಕ್ರಮಗಳು ಮಧ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಶಾಲಾ ಮಕ್ಕಳಿಂದ ನೃತ್ಯ ಇರುತ್ತೆ, ಯಾರೋ ಭರತನಾಟ್ಯ ಬರ್ತಾ ಇದ್ದಾರೆ, ಯಾರೋ ದೇಶಭಕ್ತಿ ಗೀತೆ ಹಾಡ್ತಾರೆ. ಹೀಗೆಲ್ಲ 21 ದಿನಗಳ ಕಾಲನೂ ಕೂಡ ಇಲ್ಲಿ ಕಾರ್ಯಕ್ರಮ ಆಗುತ್ತೆ. ಕಲಬುರಗಿ ಜನತೆಯರು ಎಲ್ಲರೂ ಕೂಡ ಬರಬೇಕು. ಫ್ರೆಂಡ್ಸ್, ನೀವು ಇಷ್ಟೊತ್ತು ಹೇಳಿದ್ದು ಕೇಳಿರ್ಬೇಕು, ಅಧ್ಯಕ್ಷ ಏನು ಹೇಳಿ ಅಂತ ಕೇಳಿರಿ. ಸೊ ಇವಾಗೆಲ್ಲರೂ ನೀವು ಇಲ್ಲಿ ಬರ್ರಿ, ಕೈ ಜೋಡಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದಶರಥ್ ಅವರಳ್ಳಿ, AP ಅರುಣ್. AP ಆಧ್ಯಾತ್ಮ ಪರಿಚಯ, ಆಧ್ಯಾತ್ಮ ಲೋಕದ ಕೈಗನ್ನಡಿ.